ನನ್ನ ಜೊತೆಗೆ ನಟರಾಗಿರುವಂಥ ಜೈ ಜಗದೀಶ್ ಸರ್ ಇದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಮೇಡಮ್ನ? ಈಗ ಒಂದು 4 ತಿಂಗಳಿಂದ ಭೇಟಿಯಾಗಿದ್ದ. ಅವ್ರ ಮನೇಲಿ ಇಲ್ಲೇ ಅವ್ರ ಜೊತೆ ಊಟ ಮಾಡ್ಕೊಂಡು ಹೋಗಿದ್ದೆ. ಅವ್ರು ಯಾವಾಗ ಬಂದ್ರೂ ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಊಟ ತಿಂಡಿ ಕಾಮನ್ ಅವ್ರ ಮನೆಯಲ್ಲಿ. ಚೆನ್ನಾಗಿ ಮಾತಾಡ್ಸೋರು, ಚೆನ್ನಾಗಿ ನೋಡ್ಕೊಳ್ಳೋರು. ನಾನೊಬ್ಬ ಚಿಕ್ಕ ನಟ, ತಾನು ದೊಡ್ಡ ನಟಿಯಾಗಿದ್ದೇನೋ ಭೇದ ಭಾವ ಆಮೇಲೆ ಯಾವುದೂ ಇರಲಿಲ್ಲ ಅವ್ರಿಗೆ. ಒಳ್ಳೆ ಸೂಪರ್ ಸ್ಟಾರ್ ಅಂದರೆ ಹಾಗಿರಬೇಕು. ಅವರೊಂದು ಆದರ್ಶವಾದ ನಟಿ. ಈಗ ಬರ್ತಾ ಇರೋ ಎಲ್ಲ ನಟ ನಟಿಯರಿಗೂ ಅವರೊಂದು ಆದರ್ಶವಾದ ನಟಿ ಅಂತಲೇ ಹೇಳ್ಬೋದು. ಅವ್ರ ಥರ ಇರಬೇಕು ಇವತ್ತಿನವರು. ಕನ್ನಡಕ್ಕೆ ಇದ್ದಂಥ ಕಳಶ ಇವತ್ತಿಲ್ಲ ಅನ್ನುವಂಥದ್ದು, ಮತ್ತೊಂದು ಕಳಶ ಉದುರು ಹೋಗಿದ್ದಾಗ ಕನ್ನಡ ಚಿತ್ರರಂಗಕ್ಕೆ ಯಾರು ಬರ್ತಾರೆ ಗೊತ್ತಿಲ್ಲಮ್ಮ. ಇನ್ನು ಯಾರು ತರೋಜಮ್ಮನ ಥರ ಬರ್ತಾರೆ ಗೊತ್ತಿಲ್ಲ. ಬಟ್ ಬಂದರೆ ತುಂಬ ಸಂತೋಷ, ಬರ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅಭಿನಯ ಸರಸ್ವತಿ ಅಂತಲೇ ಒಂದು ಬಿರುದನ್ನು ಪಡೆದಂತಹ ನಟಿ, ಚತುರ್ಭಾಷೆಗಳಲ್ಲಿ ಅಭಿನಯಿಸಿದಂಥ ವ್ಯಕ್ತಿತ್ವ ಅವ್ರದ್ದು. ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೆಂಗಿರೋರು ನಿಮ್ಗೆ ನೋಡಿದ್ನೇ? ನನ್ನ ಪ್ರಕಾರ ಚೆನ್ನಾಗೇ ಇರೋರು, ಎಲ್ಲರನ್ನ ಈಕ್ವಲಾಗಿ ಮಾತಾಡ್ಸೋರು. ಅವ್ನು ದೊಡ್ಡ ಸ್ಟಾರು, ಇವನು ಚಿಕ್ಕ ಸ್ಟಾರು ಅಂತೆಲ್ಲ ಮಾತಾಡ್ತಿರ್ಲಿಲ್ಲ. ಶಿ ವಾಸ್ ಗ್ರೇಟ್ ಸ್ಟಾರ್. ಯಾವ ಸಿನಿಮಾ ತುಂಬ ಇಷ್ಟ ಸರ್ ನಿಮಗೆ ಅವ್ರದ್ದು? ನಾನು ತುಂಬ ಸಿನಿಮಾಗಳನ್ನು ಅವ್ರದ್ದು ನೋಡಿಲ್ಲ. ಹಳೆ ಸಿನಿಮಾಗಳು ಒಂದಷ್ಟು ಟಿ ವಿಲಿ ಬಂದವು ನೋಡಿರ್ಬೋದು ಅಷ್ಟೇ ಹೊರತು ಇತ್ತೀಚೆಗೆ ಬಂದಂಥ ಸಿನಿಮಾಗಳು ಯಾವುದು ನೋಡಿರಲಿಲ್ಲ. ಅಣ್ಣವರ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಗಿ. ಅಪ್ಪು ಸರ್ ಜೊತೆಗೆ ತಾಯಿಯಾಗಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕೂ ಸಹಿ ಅನಿಸಿದಂಥ ಒಂದು ನಟಿ ಅವರು. ಅಣ್ಣವ್ರ ಜೊತೆ ಅಭಿನಯದಲ್ಲಿ ಅವರು ನಿಜವಾಗ್ಲೂ ಗಂಡ ಹೆಂಡ್ತಿರೇನೋ ಅನ್ನೋ ಥರನೇ ಅಭಿನಯಿಸ್ತಾಯಿದ್ರು. ಅಷ್ಟು ನ್ಯಾಚುರಲ್ ಆಗಿರ್ತಾಯಿತ್ತು. ನಾನು ಎಷ್ಟೋ ಕಡೆ ಈಗ ಪಂಡ್ರಿಬಾಯ್ ಅವರು ನಡೆಸ್ಬೇಕಾದ್ರೆ ಪಂಡ್ರಿಬಾಯ್ ಅವ್ರನ್ನೂ ಇವ್ರು ರಿಯಲ್ ವೈಫ್ ಏನೋ ಅಂತ ತಿಳ್ಕೊಂಡೆ ಅಂತಿದ್ದೆ. ನನಗೆ ಬುದ್ಧಿ ಬರೋವರೆಗೂ ಇಂಡಸ್ಟ್ರಿನಲ್ಲಿ ಹಾಗೇನೇ ಇದ್ದೆ. ಬರ್ತಾ ಬರ್ತಾ ಇದು ಬರೀ ಅಭಿನಯ ಅಂತ ಗೊತ್ತಾಯಿತು. ಇದಿಷ್ಟು ಜೈ ಜಗದೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.